ಛತ್ರಣ್ಣ ಅದು ಸಮಸ್ಯೆ ಆಯ್ತಾ? ಇಲ್ಲಪ್ಪ. ಅಲ್ಲ ಛತ್ರಣ್ಣ, ಮತ್ತೆ ಮಾವು ಫೋನ್ ಮಾಡಿಬಿಟ್ಟು ನಿಂತಾವ ಮುಖ್ಯವಾದ ವಿಷಯ ಮಾತಾಡಬೇಕು ಬಿರ್ನೆ ಬಾ ಅಂದರು. ನಂಗೆ ಭಯ ಆಯ್ತೈತೆ. ರತ್ನವ ಆರಾಮಾಗವಳ? ಎಲ್ಲ ಆರಾಮಾಗವ್ರೆ ಶಿವಣ್ಣ. ದೋಣ್ಗಳು ಏನು ವಿಷಯ ಅಂತ ನನ್ನ ತಾವು ಹೇಳಲಿಲ್ಲ. ಇನ್ನೇನು ಅವರೇ ಬರ್ತಾರೆ. ಅವ್ರು ಬಂದ್ಮ್ಯಾಕೆ ಏನು ವಿಷಯ ಅಂತ ನೀನು ಕೇಳ್ಕೊ. ಆದರೂ ಶಿವಣ್ಣ, ದೋಣ್ಗಳು ಸಾನೇ ಟೆನ್ಷನ್ನಲ್ಲಿದ್ದರು. ಏನು ವಿಷಯನೋ ಏನೋ ಗೊತ್ತಿಲ್ಲ ಕಣಪ್ಪ. ಟೆನ್ಷನಾ? ಮಾವ ಆಟೋನ್ ಚಿಂತೆ ಮಾಡೋಂಥದ್ದು ಅಂಥ ವಿಷಯ ಏನೈತೆ ಛತ್ರಣ್ಣ? ನಂಗೆ ಯಾಕೋ ಗಾಬರಿ ಐತೈತೆ. ಶಿವು ಕೈಗಳು ನಡುಕ್ತಾ ಇದೆ, ಬಾಯಿ ಮಾತಾಡೋದಕ್ಕೆ ತೊದಲ್ತಾ ಇದ್ದಾನೆ. ಇಷ್ಟಾದರೆ ಕಬ್ಬನ ಕಾದಿದೆ ಅಂತಾನೆ ಲೆಕ್ಕ. ನನಗೆ ಬೇಕಾದನ್ನು ಬಡ್ದು ನನಗಿಷ್ಟ ಬಂದು ಆಕಾರ ಕೊಡೋದಕ್ಕೆ ಇದೇ ಸರಿಯಾದ ಸಮಯ. ಹೌದು ಮಿನಿಸ್ಟರ್ ಸಾಹೇಬ್ರೆ, ನಮ್ಮ ಹುಡುಗನ ಬರೋಕ್ಕೆ ಹೇಳಿದ್ದೀನಿ. ಪಾಪ ಶಿವು ಅಂಗಡಿಲಿ ಎಷ್ಟು ಕೆಲಸ ಇರುತ್ತೋ ಏನೋ, ಆದರೂ ನಾನು ಫೋನ್ ಮಾಡಿದ್ದಕ್ಕೆ ಬರ್ತೀನಿ ಅಂತ ಹೇಳಿದ್ದಾನೆ ಸಾಹೇಬ್ರೆ. ಏನತ್ತೆ ಮಗನ ಮೇಲೆ ಫುಲ್ಲು ಲವ್ವಾ? ಹಂಗೇನಿಲ್ಲ ಕಣವ. ಹಂಗೇನಿಲ್ಲ ಅಂತಂದರೆ ಇಷ್ಟು ದಿನ ಮತ್ತೆ ನನ್ನ ಮಗ ಅಂತ ಹೇಳ್ತಿರೋದಲ್ಲ ನಾಟಕನಾ? ಅಯ್ಯೋ ಮಕ್ಕಳವ, ಹಂಗಲ್ಲ ಕಣವ. ನನ್ನ ಮಗನ ಮೇಲೆ ನನಗೆ ಶಾನೆ ಪ್ರೀತಿ ಐತೆ. ನೀನು ಅನ್ಕೊಂಡಂಗೇನಿಲ್ಲ. ಈಗ ಊಟ ಮಾಡ್ತಿದ್ನಾ, ನೆತ್ತಿಗತ್ತಿತ್ತು, ಅದಕ್ಕೆ ತಲೆ ಸೋಡ್ತಾ ಇದ್ದೆ. ಅದೆಲ್ಲ ನನಗೆ ಗೊತ್ತಿರುತ್ತೆ, ಸುಮ್ಮನೆ ಕಾಲು ಎಳ್ದೆ ಅಷ್ಟೆ. ಅದಿರಲಿ ಪಾರು, ಈ ಛತ್ರಿ ನನ್ನ ಮಗನ ಯಾಕೆ ಕರೆದವನೇ? ಆ ವೀರಭದ್ರ ಮುಖ್ಯವಾದ ವಿಷಯ ಅನ್ನಲ್ಲ, ಏನಿರ್ಬೋದು? ಅದೇ ನನ್ನ ಅನುಮಾನ ಅತ್ತೆ. ಏನೋ ಮುಖ್ಯವಾದ ವಿಷಯ ಅಂತಂದರೆ ಪಕ್ಕ ದೊಡ್ಡ ವಿಷಯನೇ ಆಗಿರುತ್ತೆ. ಅದು ಅಲ್ಲದೆ ನಾನು ಈಗ ತಾನೇ ಅವ್ರ ಮನೆಗೆ ಹೋಗಿ ಮುಖ ಒರೆಸ್ಕೊಳ್ಳೋಂಗೆ ಹೋಗಿದ್ದು ಬಂದಿದ್ದೀನಿ. ತಕ್ಷಣವೇ ಮಾವನ ಕರೆದಿದ್ದಾರೆ ಅಂದರೆ ಪಕ್ಕ ಏನೋ ಸ್ಕೆಚ್ಚೇ ಆಗಿರುತ್ತೆ. ಅಯ್ಯೋ ಮಿನಿಸ್ಟರ್ ಸಾಹೇಬ್ರೆ, ನೋಡಿ, ನಾನು ಅಳಿಯ ಶಿವುಗೆ 100 ವರ್ಷ ಆಯಿತು. ನಾವು ಅವನ ವಿಷಯ ಮಾತಾಡ್ತಿದ್ವಾ, ಅವನೇ ಎದುರಿಗೆ ಬಂದು ಪ್ರತ್ಯಕ್ಷ ಆಗಿದ್ದಾನೆ. ಮಿನಿಸ್ಟರ್ ಸಾಹೇಬ್ರು ಶಿವು ಮಾತಾಡ್ತೀಯಾ? ನಾನು ಅಲ್ಲ ಮಾವ, ಏನಾಯ್ತು ಇವಾಗ? ಏನೋ ಶಿವು, ನೀನು ಮಾಡೋವನಿಗೆ 3 ಆಣಿ, ಹೇಳೋವನಿಗೆ 8 ಆಣಿ ಅನ್ನೋ ಥರ ನೀನು ಮಾತಾಡು ಅಂದರೆ ಏನೋ ಹಾಗೆ ಹೋಯ್ತು ಅನ್ನೋ ಥರ ಮಾತಾಡ್ತಿದ್ದೀಯಲ್ಲ, ಮಾತಾಡೋ. ಮಿನಿಸ್ಟರ್ ಸಾಹೇಬ್ರೆ, ಯಾಕೋ ನಮ್ಮ ಅಳಿಯ ನಿಮ್ಮ ಹತ್ರ ಮಾತಾಡೋದಕ್ಕೆ ಹೆದರ್ಕೊತಿದ್ದಾನೆ. ನಾನು ಅವನ ಜೊತೆ ಎಲ್ಲ ಮಾತಾಡಿ ಆಮೇಲೆ ನಿಮಗೆ ವಿಷಯ ತಿಳಿಸ್ತೀನಿ. ಆಯ್ತು, ನಮಸ್ಕಾರ. ಮಾವ ಏನು ವಿಷಯ ಮಾವ? ನಂಗೆ ಯಾಕೋ ಸಾನೇ ದಿಗ್ಲೈತೈತೆ. ಹೇಳಿ ಮಾವ. ದಣಿ, ಶಿವಣ್ಣ ವಿಷಯ ಗೊತ್ತಾಗದೆ ವಿಲ ಅಂತ ಒದ್ದಾಡ್ತಾವನೆ. ಏನು ವಿಷಯ ಹೇಳ್ಬಿಡಿ. ಅದೇನೇ ಆಗಿದ್ರು ಅತ್ತೆ, ನಾನೊಂದು ಹೊಸ ನಿರ್ಧಾರ ತಗೊಂಡಿದ್ದೀನಿ. ಏನವ ಅದು? ಏನು ಮಾವ ಅದು? ಗ್ರಾಮ ಪಂಚಾಯತಿ ಎಲೆಕ್ಷನ್ ಅನ್ನೋದು ಗ್ರಾಮೀಣ ಜನತೆಗೆ ಜನನಾಯಕನ ಆಯ್ಕೆ ಮಾಡಿ ಅವ್ರಿಗೆ ಬೇಕಾದ ಸವಲತ್ತುಗಳನ್ನ ಪಡ್ಕೊಳ್ಳೋ ಅಂತ ಒಂದು ಪವಿತ್ರವಾದ ಕಾರ್ಯ. ಇಂಥ ಪವಿತ್ರವಾದ ಕಾರ್ಯ ಇಷ್ಟು ವರ್ಷದಿಂದ ನನ್ನ ಮೂಲಕ ನಡೀತಿತ್ತು ಅನ್ನೋದಕ್ಕೆ ನನಗೆ ಹೆಮ್ಮೆ ಇದೆ. ಆದರೆ ನಮ್ಮಪ್ಪ ಅನ್ನೋ ನೀಚ್ ಮನುಷ್ಯ ಜನಕ್ಕೆ ಮಂಕ್ಬೂದಿ ಹಚ್ಚಿ ತನಗೆ ಬೇಕಾದಂಗೆ ಬಳಸ್ಕೊತಿದ್ದಾನೆ. ಅದಕ್ಕೆ ಮಿನಿಸ್ಟರ್ ಈ ಸಾರ್ತಿ ನನಗೆ ಫೋನ್ ಮಾಡಿ ನನ್ನ ಮಾವನ್ನ ಎಲೆಕ್ಷನಲ್ಲಿ ನಿಲ್ಲಿಸ್ಬೇಕು ಅಂದ್ಕೊಂಡಿದ್ದೆ. ಏನು ಹೇಳ್ತಿದ್ದೀರ ಮಾವ? ನೀವು ನಿಲ್ಲುವಂಥ ಪವಿತ್ರವಾದ ಜಾಗದಾಗೆ ನಾನಿಲ್ಲದ? ನಿಜ ಕಣವ, ಅವನೇ ನಿಲ್ಲಬೇಕು. ಇದು ಅವನಿಗೆ ಹೇಳಿ ಮಾಡಿಸಿದ ಕೆಲಸ. ಈ ಕೆಲಸ ನನ್ನಿಂದ ಹಾಕಿಲ್ಲ ಮಾವ. ನಿಮ್ಮ ಕಾಲಿಗೆ ಬಿದ್ದುಬಿಡ್ತೀನಿ. ಮಿನಿಸ್ಟ್ರಿಗೆ ಫೋನ್ ಮಾಡಿ ಹಾಕಿಲ್ಲ ಅಂತ ಹೇಳಿ. ಆಮೇಲೆ ನಿಮ್ಮನ್ನು ಮೀರಿ ಅದೇನು ನನ್ನನ್ನು ನಿಲ್ಲು ಅಂತಾರೆ? ನಮ್ಮಪ್ಪನ ನೀರಿನ ನಿಲ್ಲಬೇಕು, ಅದು ನನ್ನ ಆಸೆ. ಅದಕ್ಕೆ ನಾವು ಬಂದು ಮತ್ತೆ ಮಾವನ್ ಗೊತ್ತಾಗೋಬೇಕು ಈ ವಿಷಯ ನಮ್ಮಿಬ್ಬರಲ್ಲೇ ಇರಲಿ. ಕೂಡ ಮೇಣ ಗೊರ್ಕೇಣ ಕರೆಕ್ಟ್ ಟೈಮಿಗೆ ಬಂದ್ರಿ ನೋಡಿ. ಅದು ನನಗೂ ಅತ್ತೆಗೂ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು. ನಾವು ಹೊಡ್ತೀವಿ, ನೀವು ಅಂಗಡಿಲಿರಿ ಆಯಿತಾ? ಅದು ಅಲ್ಲದೆ
ಸಾಲದ ಬಾಕಿ ಹಣ ಇದರಲ್ಲಿ ಇಟ್ಟಿದ್ದೀನಿ, ಅದನ್ನು ಎಣಿಸ್ಬಿಟ್ಟು ಜೋಪಾನವಾಗಿರಿ. ಬರ್ತೀವಿ. ಲೇ ಕೊರ್ಕೆ, ಬಾಕಿ ವಸೂಲಿ ಆಯ್ತಿಲ್ಲ. ನಾನು ಹೇಳಿಲ್ವಾ ಬಾಕಿ ವಸೂಲಿ ಮಾಡೋದಕ್ಕೆ ಆ ಲಕ್ಷ್ಮೀ ದೇವಿನೇ ಬರಬೇಕು ಅಂತ. ಅಣ್ಣ ಒಂದು ಒಪ್ಕೋಬೇಕು ಅಟೆಯ. ಆ ತಾಯಿ ಮಕ್ಕಳ ಒಂದು ದಯ ಒಂದಿದ್ರೆ ಸಾಕು. ಯಾಕೋ ಬೇಡ ಅಂತಿದ್ಯಾ ಶಿವು? ಮನೆಗೆ ಹೋದ್ರೆ ಮಜ್ಜಿಗೆ ಕೊಡದೆ ಇದ್ದೋಳು ಹೇಳಿ ಕಳಿಸಿದ್ರೆ ಮೊಸರು ಕೊಡ್ತಾಳ ಅನ್ನೋ ಹಾಗೆ ಜಗತ್ತಲ್ಲಿ ಎಷ್ಟೋ ಜನಕ್ಕೆ ಇಂಥ ಅವಕಾಶ ಸಿಗೋದೇ ಕಷ್ಟ. ಅಂಥದ್ರಲ್ಲಿ ನಿನಗೆ ಸಿಕ್ಕಿರುವಾಗ ಬೇಡ ಅಂತಿದೆಯಲ್ಲ? ಹಂಗಲ್ಲ ಮಾವ, ಗರ್ಭಗುಡಿಯಾಗೆ ಯಾರು ಇರಬೇಕು, ಭಕ್ತ ಅಲ್ಲ. ಅದ್ರಾಗೂ ನೀವೇ ಅಧ್ಯಕ್ಷರು ಅನ್ನೋದು ಈ ಊರಿನ ಹಣೆ ಬರದಾಗೈತೆ. ಅಂಥದ್ರಾಗೆ ನಾನು ಅಧ್ಯಕ್ಷ ಆಗದ ಬ್ಯಾಡ ಕಣವ, ಬ್ಯಾಡ. ದಣಿ, ಯಾಕೋ ನಿಮ್ಮ ಯೋಚನೆ ಉಲ್ಟಾ ಹೊಡಿಯಂಗೆ ಕಾಣ್ತಾತೆ. ಶಿವು, ಮಿನಿಸ್ಟ್ರು ಯಾಕೆ ಏನು ಅಂತ ಹೇಳಲಿಲ್ಲ. ಇದಕ್ಕಿದ್ದಂಗೆ ಫೋನ್ ಮಾಡಿದ್ರು, ನಿಮ್ಮ ಮಳೆಯನ್ನ ಎಲೆಕ್ಷನ್ಗೆ ನಿಲ್ಲಿಸಿ ಅಂದರು. ಅದರ ಅರ್ಥ ನಾನು ನಿಲ್ಬಾರ್ದು ಅಂತೇನಲ್ವಲ್ಲ. ಯಾಕೆ ಮಾವ ಹಂಗೆ? ಅದೇ ನನ್ನ ಪ್ರಶ್ನೆ. ರಾಜಕೀಯ ಅಲ್ವೇನೋ ಶಿವು, ನಾವು ಅಂದ್ಕೊಂಡಂಗಿರಲ್ಲ. ಎಷ್ಟು ದಿವಸ ನಾನು ಈ ಗ್ರಾಮಕ್ಕೆ ಅಷ್ಟೇ ಲಗತ್ತಾಗಿದ್ದೆ. ದೊಡ್ಡ ದೊಡ್ಡ ರಾಜಕಾರಣಿಗಳ ರಾಜಕೀಯ ನಮ್ಗೆ ಅರ್ಥ ಆಗಲ್ಲ ಕಣೋ. ಈಗ ನೀನು ಆಗಲ್ಲ ಅಂದರೆ ನಾನು ಮಿನಿಸ್ಟ್ರಿಗೆ ಉತ್ತರ ಕೊಡಬೇಕಲ್ಲೋ. ಅಕಸ್ಮಾತ್ ವಿಷಯ ಮಿನಿಸ್ಟ್ರು ಗೊತ್ತಾಗಿ ಮಿನಿಸ್ಟ್ರು, ಏನ್ರಿ ವೀರಭದ್ರಯ್ಯನವರೇ, ನಿಮ್ಮ ಅಳಿಯಾನೇ ಈ ಮಾತು ಕೇಳೋಕ್ಕಿಲ್ಲ ಅಂದಮೇಲೆ ಊರವ್ರು ಹೆಂಗ್ರಿ ಕೇಳ್ತಾರೆ ಅಂದರೆ ನಮ್ಮ ದಣಗಳು ಮರವಾದಿ ಎಲ್ಲಿಗೆ ಹೋಯ್ತದೆ ಶಿವು? ಛತ್ರಿಗಡ ಬಿಡ್ಸೋನು. ನಮ್ಮ ಮಾವ ಯಾರಿಗೂ ಉತ್ತರ ಕೊಡಂಗೆ ಆಗ್ಬಾರ್ದು. ನಮ್ಮ ಮಾವ ರಾಜನ್ ಥರನೇ ಇರಬೇಕು. ಮಾವ, ನಾವು ಅನ್ನೋದ್ರಿಂದ, ನಾನು ಎಲೆಕ್ಷನ್ ನಿಂತ್ಕೊಳ್ಳೋದ್ರಿಂದ ನಿಮಗೇನು ತೊಂದರೆ ಆಯ್ಕಿಲ್ಲ, ನಿಮಗೆ ಸಹಾಯ ಆಯ್ತದೆ ಅನ್ನೋದಾದರೆ ನಾನು ಎಲೆಕ್ಷನ್ಗೆ ನಿತ್ಕತೀನಿ ಮಾವ. ಮಾತು ಬಂದಾಗ ಸೋತ್ ಹೋದವನೇ ಜಾಣ ಅನ್ನೋ ಹಾಗೆ ಈ ನಮ್ಮ ಶಿವು ನನ್ನನ್ನು ಪ್ರೀತಿಲೇ ಗೆದ್ದುಬಿಟ್ಟ. ನಾನು ಸೋತ್ ಹೋದರೂ ಇವನು ಪ್ರೀತಿನ ಗೆದ್ದೆ ಅನ್ನೋ ಸಮಾಧಾನ ನನಗಿದೆ. ಈಗ ಶಿವು, ನಾಳೆನೇ ಪಂಚಾಯಿತಿ ಆಫೀಸ್ ಹತ್ರ ಹೋಗಿ ನಾಮಪತ್ರ ಸಲ್ಲಿಸ್ಬಿಡಪ್ಪ. ಸರಿ ಕಣ್ಮ, ನೀವು ಕಾಲ್ನಾಗ ತೋರಿಸಿರೋದನ್ನ ತಲೆ ಮ್ಯಾಕೆ ಒತ್ಕೊಂಡು ಮಾಡ್ತೀನಿ ನಾನು. ಬರ್ತೀನಿ ಮಾವ.